ನಮಸ್ಕಾರ ಗೆಳೆಯರೆ. ಕಾಲೇಜು ಶಿಕ್ಷಣ ಇಲಾಖೆ ಅರ್ಪಿಸುವ ಇ ಲರ್ನಿಂಗ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸುಸ್ವಾಗತ. ಇವತ್ತಿಗೆ ನಾವು ಸಬ್ಜೆಕ್ಟ್ ಇನ್ಕಮ್ ಟ್ಯಾಕ್ಸ್ ಥರ್ಡ್ ಸೆಮಿಸ್ಟರ್ ಸೆಷನ್ ನಂಬರ್ 44 ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ತಿಳ್ಕೊಳ್ಳೋಣ. ಈಗ ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್, ಸೆಕೆಂಡ್ ಚಾಪ್ಟರ್ ಇನ್ಕಮ್ ಫ್ರಮ್ ಸ್ಯಾಲ್ರಿ, ಪಾರ್ಟ್ 1 ಇನ್ಕಮ್ ಫ್ರಮ್ ಸ್ಯಾಲ್ರಿ, ಪಾರ್ಟ್ 2 ಎಲ್ಲ ಕಲ್ತ್ಕೊಂಡಿದ್ದಾಯ್ತು. ಈಗ ಫೋರ್ತ್ ಯೂನಿಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇದ್ರ ಬಗ್ಗೆ ನಾವು ತಿಳ್ಕೋತಾ ಹೋಗೋಣ. ಮೊದಲನೇದಾಗಿ ಇವತ್ತಿಗೆ ಫಸ್ಟ್ ಸೆಷನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಬೇಸಿಸ್ ಆಫ್ ಚಾರ್ಜ್, ಆನ್ ವಾಟ್ income we are going to charge the tax, and what are the things we are going to be covered under income from house property. ಏನನ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಒಳಗೆ ತೆಗೆದುಕೋಬೇಕು, ಯಾವ ಸೆಕ್ಷನ್ ಅಲ್ಲಿ ನಾವು ಇದನ್ನ ಚಾರ್ಜ್ ಮಾಡಬೇಕು ಅನ್ನೋದನ್ನ we are going to learn under income from house property, basis of charge. ನೋಡಿ, ರೀಕ್ಯಾಪ್ ನಾನು ಆಲ್ರೆಡಿ ಹೇಳಿದೆ. ಇನ್ ದಿ ಪ್ರೀವಿಯಸ್ ಸೆಷನ್ಸ್ ವಿ ಲರ್ನ್ ಆನ್ ಪ್ರಾಬ್ಲಮ್ಸ್ ಆನ್ ಇನ್ಕಮ್ ಫ್ರಮ್ ಸ್ಯಾಲರಿ. ಈ ಸ್ಯಾಲ್ರಿ ಬಗ್ಗೆ ತುಂಬಾ ಚೆನ್ನಾಗಿ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಏನನ್ನ ತೆಗೆದುಕೋಬೇಕು, ಏನನ್ನ ತೆಗೆದುಕೋಬಾರ್ದು, ಯಾವ ರೀತಿ ವಿಚಾರದ ಕಾಂಪೋನೆಂಟ್ಸ್ ಆಫ್ ಇನ್ಕಮ್ ಫ್ರಮ್ ಸ್ಯಾಲರಿ, ಹೌ ಟು ಕ್ಯಾಲ್ಕುಲೇಟ್ ಇನ್ಕಮ್ ಫ್ರಮ್ ಸ್ಯಾಲರಿ, ಎವ್ರಿಥಿಂಗ್ ವಿ ಆರ್ ಗೋಯಿಂಗ್ ಟು ಲರ್ನ್. ಈಗ ಈ ಸೆಷನ್ ಅಲ್ಲಿ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬಗ್ಗೆ ತಿಳ್ಕೊತಾ ಹೋಗೋಣ. ತಿಳ್ಕೋದಕ್ಕಿಂತ ಮುಂಚೆ ಆಸ್ ಯೂಶುವಲ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್. To understand the basis of income from house property, to analyze the basis of charge on income from house property. ಯಾವುದು ಇನ್ಕಮ್, ಯಾವುದು ಹೌಸ್ ಪ್ರಾಪರ್ಟಿ, ಯಾವುದು ಹೌಸ್ ಪ್ರಾಪರ್ಟಿ ಒಳಗಡೆ ಬರಲ್ಲ, ಏನು ರೇಟ್ ಆಫ್ ಟ್ಯಾಕ್ಸ್, ಇದನ್ನೆಲ್ಲ ವಿ ಆರ್ ಗೋಯಿಂಗ್ ಟು ಲರ್ನ್ ಅಂಡರ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇಲ್ಲಿ ಔಟ್ಕಮ್ಸ್ ಏನು, ಅಗೇನ್ ವಿ ಆರ್ ಬೆಟರ್ಲಿ ಅಂಡರ್ಸ್ಟ್ಯಾಂಡ್ ದಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂಡ್ ವಿ ನೋ ಹೌ ಟು ಅಪ್ಲೈ ದೀಸ್ ಬೇಸಿಸ್ ಆಫ್ ಚಾರ್ಜ್ ಆನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಮೊದಲಿಗೆ ನಾವು ಚಾರ್ಜಬಿಲಿಟಿ ಅಂಡರ್ ಸೆಕ್ಷನ್ 22 ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಕೆಳಗಡೆ ಏನ್ ತಿಳ್ಕೊಬಹುದು ಅಂತ ಹೇಳಿದ್ರೆ, ಇನ್ಕಮ್ ಇಸ್ ಟ್ಯಾಕ್ಸಬಲ್ ಅಂಡರ್ ದಿ ಹೆಡ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಫ್ ದಿ ಫಾಲೋಯಿಂಗ್ 3 ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್. ಈ ಮುಂದಿನ 3 ನಿಬಂಧನೆಗಳನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಮಾತ್ರ ನೀವು ಅದನ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ತೆಗೆದುಕೋತೀರ. ಯಾವುದದು? The property should be consist any building or lands apparent thereto. ಅಂದ್ರೆ ಯಾವುದೇ ಕಟ್ಟಡ, ಆ ಕಟ್ಟಡಕ್ಕೆ ಹೊಂದಿಕೊಂಡಂತಹ ಜಾಗ, ಖಾಲಿ ಜಾಗವೇ ಇರಬಹುದು, ಆ ಕಟ್ಟಡಕ್ಕೆ ಹೊಂದಿಕೊಂಡಂಗಿರಬೇಕು. ಇದು ಮೊದಲನೇ ಕಂಡೀಷನ್. ಎರಡನೇ ಕಂಡೀಷನ್, ಓನರ್ ಆಫ್ ದಿ ಪ್ರಾಪರ್ಟಿ. ಯಾರು ಅಸೆಸ್ಸಿ ಅಂದ್ರೆ ಏನು? ದ ಪರ್ಸನ್ ಹೂ ಪೇಯಬಲ್ ದಿ ಟ್ಯಾಕ್ಸ್. ಟ್ಯಾಕ್ಸ್ ಯಾರು ಕಟ್ತಾರೆ, ಅವನು ಓನರ್ ಆಫ್ ದಿ ಪ್ರಾಪರ್ಟಿ ಆಗಿರಬೇಕು. ಪ್ರಾಪರ್ಟಿ ಶುಡ್ ನಾಟ್ ಬಿ ಯೂಸ್ಡ್ ಫಾರ್ ದಿ ಪರ್ಪಸ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಯಾವುದೇ ಕಾರಣಕ್ಕೂ ನಾವು ವ್ಯವಹಾರಿಕವಾಗ್ಲಿ ಅಥವಾ ವೈಯಕ್ತಿಕ ರೀತಿಲಾಗ್ಲಿ ಅದನ್ನ ಉಪಯೋಗಿಸ್ಕೋಬಾರ್ದು. ಉಪಯೋಗಿಸ್ಕೊಂಡ್ರೆ ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಒಳಗಡೆ ಬರೋದಿಲ್ಲ. ವ್ಯವಹಾರ ಅಥವಾ ವೃತ್ತಿ ಒಂದು ಕೆಲಸಗಳಿಗೆ ನಾವು ಇದನ್ನ ಉಪಯೋಗಿಸ್ಕೋಬಾರ್ದು. ಅಂಡರ್ ಸೆಕ್ಷನ್ 622 ರೆಫರ್ಸ್ income from house property should be if satisfy the following conditions. Which are the following conditions? ಬಿಲ್ಡಿಂಗ್ ಅಂಡ್ ಲ್ಯಾಂಡ್ ಅಪರೆಂಟ್ ಟು, ಅಂದ್ರೆ ಕಟ್ಟಡ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಖಾಲಿ ಜಾಗ ಇರ್ಬೋದು, ಮತ್ತೆ ಎಸ್ ಅದರ ಮಾಲೀಕ ಆಗಿರ್ಬೇಕು. ಮತ್ತೆ ಇಲ್ಲಿ ಆ ಕಟ್ಟಡವನ್ನು ಯಾವುದೇ ಕಾರಣಕ್ಕೂ ನಾವು ಬಾಡಿಗೆ ಬಿಟ್ಟು ಬೇರೆ ಒಂದು ಕೆಲಸಕ್ಕೆ ಅದನ್ನು ಯೂಸ್ ಮಾಡಿರ್ಬೋದು. ಇಲ್ಲಿ ರೆಂಟ್ ಅನ್ನ ನಾವು ಇನ್ಕಮ್ ಅಂತ ತಗೋತೀವಿ ಮಕ್ಕಳೇ. ಯಾವುದೇ ಒಂದು ಜಾಗವನ್ನ ಬಾಡಿಗೆ ಕೊಟ್ಟಾಗ ಬಾಡಿಗೆನ ನಾವು ಇಲ್ಲಿ ಇನ್ಕಮ್ ಅಂತ ಕರಿತೀವಿ, ಅದ್ರ ಮೇಲೆ ನಾವು ಟ್ಯಾಕ್ಸ್ ಅನ್ನ ಹಾಕ್ತೀವಿ, ಅದನ್ನ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕರಿತೀವಿ. ಎರಡನೇದಾಗಿ ವಾಟ್ ಈಸ್ ಬಿಲ್ಡಿಂಗ್ ಅಂತ ತಗೋಬೇಕು ಮಕ್ಕಳೇ. ಇಟ್ ಇನ್ಕ್ಲೂಡ್ ರೆಸಿಡೆನ್ಷಿಯಲ್ ಹೌಸ್. ಇದನ್ನ ನಾವು ಎರಡು ರೀತಿ ಭಾಗ ಮಾಡ್ಬೋದು. ಒಂದು ಲೆಟ್ಔಟ್ ಪ್ರಾಪರ್ಟಿ, ಇದು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ. ಲೆಟ್ಔಟ್ ಪ್ರಾಪರ್ಟಿ ಅಂದ್ರೆ ಬಾಡಿಗೆಗೆ ಕೊಟ್ಟಿರುವಂತಹ ಕಟ್ಟಡ. ಸೆಲ್ಫ್ ಆಕ್ಯುಪೈಡ್ ನಾವೇ ವಾಸವಿರತಕ್ಕಂಥ ಕಟ್ಟಡ. ಎರಡು ಕಟ್ಟಡಗಳಿರ್ಬೋದು, ಒಂದೇ ಕಟ್ಟಡಗಳಲ್ಲಿ ಎರಡು ಫ್ಲೋರ್ಗಳಿರ್ಬೋದು. ಮೊದಲನೇ ಫ್ಲೋರ್, ಎರಡನೇ ಫ್ಲೋರ್ ಅಂತ. ಮೊದಲನೇ ಫ್ಲೋರ್ ಅಲ್ಲಿ ನಾವೇ ವಾಸ ಆಗಿರ್ತೀವಿ, ಎರಡನೇ ಫ್ಲೋರ್ ಅನ್ನ ಬಾಡಿಗೆಗೆ ಕೊಟ್ಟಿರ್ತೀವಿ. ಅಥವಾ ಯಾವಾಗ ಅಂತ ಹೇಳಿದ್ರೆ, ಏನ್ ಪರ್ಪಸ್ ಅಂತ ಹೇಳಿದ್ರೆ, ಲೆಟ್ಔಟ್ ಫಾರ್ ಆಫೀಸ್ ಯೂಸ್, ಸ್ಟೋರೇಜ್, ಫ್ಯಾಕ್ಟರಿ, ಮ್ಯೂಸಿಕ್ ಹಾಲ್, ಡ್ಯಾನ್ಸ್ ಹಾಲ್, ಲೆಕ್ಚರ್ ಹಾಲ್, ಎನಿ ಪರ್ಪಸ್ ವಿ ಶುಡ್ ಗಿವ್ ಓನ್ಲಿ ಫಾರ್ ರೆಂಟಿಗೆ ಕೊಟ್ಟಿದ್ರೆ ಮಾತ್ರ. ಇಲ್ಲಿ ಬಿಲ್ಡಿಂಗ್ ಅಂದ್ರೆ ಎರಡು ತರ ಇರ್ತದೆ. ಲೆಟ್ಔಟ್ ಪ್ರಾಪರ್ಟಿ, ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ. ಲೆಟ್ಔಟ್ ಮಾಡಿದ್ರೆ ಯಾವುದೇ ಒಂದು ಕೆಲಸಕ್ಕೆ ನೀವು ಬಾಡಿಗೆ ಕೊಟ್ಟಾಗ, ಸೆಲ್ಫ್ ಆಕ್ಯುಪೈಡ್ ಅಂದ್ರೆ ನಾನೇ ಇದ್ದಾಗ ಟ್ಯಾಕ್ಸ್ ಬರಲ್ಲ, ಬಾಡಿಗೆ ಕೊಟ್ಟಿದ್ರೆ ಮಾತ್ರ ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಅದನ್ನ ಬಿಲ್ಡಿಂಗ್ ಅಂತ ಕರೀತಾರೆ. ಎರಡನೇದಾಗಿ ಮಕ್ಕಳೇ, ಲ್ಯಾಂಡ್ ಅಪರೆಂಟ್ ಟು ಅಂದ್ರೆ ಏನು? ಖಾಲಿ ಇರತಕ್ಕಂತ ಜಾಗ.
ಏನದು ಕಟ್ಟಡಗಳಿಂದ ಆ ಜಾಗವನ್ನ ಬೇರ್ಪಡಿಸಲಿಕ್ಕೆ ಯಾವುದೇ ಚಾನ್ಸಸ್ ಇರಲ್ಲ ಮಕ್ಕಳೇ. ಮೊದಲನೇದಾಗಿ ಈಗ ಬಿಲ್ಡಿಂಗ್ ಇಲ್ಲಿ ಇರುತ್ತೆ ಅಂದ್ರೆ ಆ ಬಿಲ್ಡಿಂಗ್ ಅನ್ನ ನೀವು ಯಾವುದೇ ಕಾರಣಕ್ಕೂ ಬೇರೆ ಬೇರೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಕಟ್ಟಡ ಮತ್ತೆ ಜಾಗವನ್ನ ಮಾತ್ರ ನಾವು ಲ್ಯಾಂಡ್ ಅಪರೆಂಟ್ ಅಂದ್ರೆ ಜಾಗವನ್ನ ಖಾಲಿ ಜಾಗ ಅಂತ ಕರಿತೀವಿ. ಕಂಜೆಸ್ಟೆಡ್ ಕಟ್ಟಡಕ್ಕೆ ಹೊಂದಿಕೊಂಡಂತಹ ಜಾಗ ಅಂತ ಕರಿತೀವಿ. ಮತ್ತೆ ಪಾರ್ಸೆಲ್ ಬಿಲ್ಡಿಂಗ್ ಫಾರ್ ಇಟ್ಸ್ ಯೂಸ್ ಆಫ್ ಸಚ್ ಆಸ್ ಕಾರ್ ಪಾರ್ಕಿಂಗ್, ಪ್ಲೇ ಗ್ರೌಂಡ್. ನೋಡ ಮಕ್ಕಳೇ, ಇವತ್ತಿಗೆ ಒಂದು ಮನೆ ಇರ್ತದೆ, ಆ ಮನೇಲಿ ಪಾರ್ಕಿಂಗ್ ಇರಲ್ಲ. ಪಾರ್ಕಿಂಗ್ಗೋಸ್ಕರ ನೀವು ಬೇರೆ ಜಾಗವನ್ನ ರಿಸರ್ವ್ ಮಾಡಿರ್ತೀರಿ. ಆ ಜಾಗವು ಕೂಡ ಕಮ್ಸ್ ಅಂಡರ್ ರೆಂಟ್, ಪಾರ್ಟ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಮತ್ತೆ ಎಂಜಾಯ್ಮೆಂಟ್ ಬೈ ಆಕ್ಯುಪೈಯರ್ಸ್ ಸಚ್ ಆಸ್ ಪಬ್ಲಿಕ್ ಸ್ಟ್ರೀಟ್, ಪಾರ್ಕ್. ನೀವೇನಾದ್ರೂ ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡಿದ್ರೆ ಮಕ್ಕಳೇ, ಆಗ ಮಾತ್ರ ಇದು ಕೂಡ ಬಿಲ್ಡಿಂಗ್ ಒಳಗಡೆ ಬರುತ್ತೆ. ಇಲ್ಲಿ ಡಿಮುಡ್ ಓನರ್ ಅಂತ ಮತ್ತೊಂದು ಬರ್ತದೆ. ಡಿಮುಡ್ ಓನರ್ ಅಂದ್ರೆ ಯಾರು? ಓನರ್ ಅಂದ್ರೆ ಆಕ್ಚುಲಿ SSC, ಆಕ್ಚುಯಲ್ ಓನರ್ ಆಫ್ ದಿ ಓನರ್ ಯಾರು? ಆಕ್ಚುಲಿ ಓನರ್ಡ್ ಬೈ ದಿ ಬಿಲ್ಡಿಂಗ್. ಇಲ್ಲಿ ಡಿಮುಡ್ ಓನರ್ ಅಂದ್ರೆ ಯಾರು? ಬಟ್ ಅವನ ಹೆಸರು ಇರಲ್ಲ, ಬಟ್ ಬೇರೆ ಹೆಸರು ಇದ್ರು ಅವರು ಕೂಡ ಡಿಮುಡ್ ಓನರ್ ಅಂತಾನೆ ಕರ್ಸ್ಕೊತಾರೆ. ಯಾರು? ಟ್ರಾನ್ಸ್ಫರ್ ಟು ಸ್ಪೌಸ್ ಆರ್ ಮೈನರ್ ಚೈಲ್ಡ್. ನಾನು ನನ್ನ ಹೆಂಡತಿಗೆ ಅಥವಾ ಒಂದು ಮೈನರ್ ಚೈಲ್ಡ್ಗೆ ನನ್ನ ಒಂದು ಕಟ್ಟಡವನ್ನು ಟ್ರಾನ್ಸ್ಫರ್ ಮಾಡಿದಾಗ ಅವರು ಅದಕ್ಕೆ ಡಿಮ್ಡ್ ಓನರ್ ಆಗ್ತಾರೆ. ಹೋಲ್ಡರ್ ಆಫ್ ಇನ್ಪಾರ್ಷಿಯಬಲ್ ಎಸ್ಟೇಟ್. ಯಾವುದೋ ಒಂದು ಜಾಗ ಇರ್ತದೆ, ಅದನ್ನ ಸಪರೇಟ್ ಮಾಡ್ಲಿಕ್ಕೆ ಆಗಲ್ಲ, ಅಲ್ಲಿ ಇಬ್ರು ಇರ್ತಾರೆ, ಇಬ್ರು ಕೂಡ ಡಿಮ್ಡ್ ಓನರ್ ಅಂತ ಅನ್ಸ್ಕೊತಾರೆ. ಪ್ರಾಪರ್ಟಿ ಹೆಡ್ ಬೈ ಮೆಂಬರ್ ಆಫ್ ಕೋಆಪರೇಟಿವ್ ಸೊಸೈಟಿ, ಕಂಪನಿ, SOP. ಸೇಮ್ ಥಿಂಗ್ ಮಕ್ಕಳೇ, ಯಾವಾಗ ಈ ನೇಮ್ ಅಲ್ಲಿ ಇರ್ತದೆ ಆಗ ಅವನ್ನ ಡಿಮ್ಡ್ ಓನರ್ ಅಂತ ಕರಿತೀವಿ. ದ ಪರ್ಸನ್ ಹ್ಯಾಸ್ ಆಕ್ಯುಪೈಡ್ ಪ್ರಾಪರ್ಟಿ ಅಂಡರ್ ಪವರ್ ಆಫ್ ಅಟಾರ್ನಿ. ಪವರ್ ಆಫ್ ಅಟಾರ್ನಿ ಅಂತ ಹೇಳಿದ್ರೆ ನಾನು ನನ್ನ ಪವರ್ ಅನ್ನ ಬೇರೆಯವರಿಗೆ ದಾರಿ ಎರೆದಿರ್ತೀನಿ. ಅವರು ಕೂಡ ಇಲ್ಲಿ ಮಕ್ಕಳೇ comes under deemed owner. Deemed ಅಂದ್ರೆ I am getting the responsibility on behalf of my owner. The spouse has to take the responsibility. ಈಗ ಕಟ್ಟಡ ನನ್ನ ಹೆಂಡತಿ ಹೆಸರಿದೆ, ನನ್ನ ಹೆಂಡತಿ ಡಿಮ್ಡ್ ಓನರ್ ಆಗ್ತಾನೆ, ನಾನು ರಿಯಲ್ ಓನರ್ ಆಗ್ತೀನಿ. A person who has acquired a right of in a building under section 299A giving property in case of terms of not less than 12 years. ಏನಾದ್ರೂ ಲೀಸ್ ಕೊಟ್ಟಿದ್ರೆ ಮಕ್ಕಳೇ, ಎಲ್ಲೂ ಕೂಡ ಅವನು ಕೂಡ ಡಿಮ್ಡ್ ಓನರ್ ಆಗ್ತಾನೆ. ಈ ಎಲ್ಲವೂ ಕೂಡ ಬೇಸಿಸ್ ಆಫ್ ಚಾರ್ಜ್. ಯಾವುದರ ಮೇಲೆ ನಾವು ಟ್ಯಾಕ್ಸ್ ಅನ್ನು ಹಾಕಬೇಕು, ಯಾವುದರ ಮೇಲೆ ನಾವು ಟ್ಯಾಕ್ಸ್ ಅನ್ನ ಹಾಕಬಾರ್ದು ಅಂತ ಹೇಳುತ್ತೆ ಮಕ್ಕಳೇ. ಇಲ್ಲಿ ಡೈರೆಕ್ಟ್ ಟ್ಯಾಕ್ಸಸ್, ಲಾ ಅಂಡ್ ಪ್ರಾಕ್ಟೀಸ್, ಡಾಕ್ಟರ್ ವಿನೋದ್ ಕೆ ಸಿಂಘಾನಿಯಾ ಅಂಡ್ ಡಾಕ್ಟರ್ ಜಸ್ವೀರ್ ಕೆ ಸಿಂಘಾನಿಯಾ ಟ್ಯಾಕ್ಸ್ಮನ್ ಪಬ್ಲಿಕೇಶನ್ ಬುಕ್ ಅನ್ನು ನೀವು ರೆಫರ್ ಮಾಡಬಹುದು. ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಮ್ಗೆ ಇಲ್ಲಿ ಇಂಟೆನ್ಷನ್ ಒಂದೇ, ಯಾವುದನ್ನು ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕರಿತೀವಿ, ಯಾವುದು ಬಿಲ್ಡಿಂಗು, ಯಾವುದು ಜಾಗ ಇನ್ ಕನೆಕ್ಟೆಡ್ ವಿತ್ ಬಿಲ್ಡಿಂಗ್ ಅದು ಕೂಡ ಇನ್ಕಮ್ ಆಗುತ್ತೆ. ಮತ್ತೆ ಓನರ್ ಯಾರು? ಡಿಮ್ಡ್ ಓನರ್. ಓನರ್ ಅಂದ್ರೆ ಆಕ್ಚುಯಲ್ ಓನರ್ ಆಫ್ ದಿ ಪ್ರಾಪರ್ಟಿ. ಡಿಮ್ಡ್ ಓನರ್ ಅಂತ ಹೇಳಿದ್ರೆ ಅವನು ಆಕ್ಚುಯಲ್ ಓನರ್ ಅಲ್ಲ, ಆದ್ರೆ ಪ್ರಾಪರ್ಟಿ ತನ್ನ ಹೆಂಡತಿ ಹೆಸರಲ್ಲಿದ್ರೆ ಹೆಂಡತಿ ಅದಕ್ಕೆ ಡಿಮ್ಡ್ ಓನರ್ ಅಂತ ಕರ್ಸ್ಕೊತಾಳೆ. ಇಷ್ಟು ಹೇಳಿ ಈ ಸೆಷನ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಲಿಸ್ನಿಂಗ್. ಐ ಹೋಪ್ ಆಲ್ ಆಫ್ ಯು ಆರ್ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು ವೆರಿ ಮಚ್.